ಬಿಟ್ಟು ಬರಕ್ ನಾಚ್ಕೊಂತವನೆ. ನೀನೇನು ಯಾವಾಗ ಅವಾಗ ಹೆಣ್ಣು ಹುಡುಗಿ ಆಗ್ತಾ ಇರ್ತೀಯೇನು? ನಮ್ ನಾಷ್ಟ ಎಲ್ಲ ಆಗಿದೆ. ನಾಷ್ಟ ಆಗ್ಲಿ ಮೇಡಮ್, ಸ್ವಲ್ಪ ಬಿಲ್ ಹೇಳ್ತೀನಿ. ಏನ್ ಬಿಲ್ಲ? ನಾನು ಅದು ವಿಡಿಯೋ ಮಾಡಕ್ ತಗೊಂಡ್ ಬಂದಿರೋದು ಗೈ. ಏನ್ ಗೊತ್ತಾ ಬಾಬಿ, ಹುಲಿ ಬರ್ತಿದೆ ಗೈಸ್, ನೋಡಿ. ಇವತ್ತು ಚಿಕ್ಕ ಬ್ಲಾಗರ್ ಆಗಿರ್ಬೋದು, ಮುಂದೆ ಒಂದಿನ ನಾನು ದೊಡ್ಡ ಬ್ಲಾಗರ್ ಆಗ್ತೀನಿ ಅನ್ನೋ ಒಂದು ಹೋಪ್ ಇದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಆಚೆ ಹೋಗ್ತಾ ಇದ್ದೀನಿ ಶೂಟಿಂಗ್ ಅಂತ. ಏನ್ ಶೂಟಿಂಗ್ ಅಂದ್ರೆ ಸುಮ್ಮನೆ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಕ್ಕಂತ ಹೋಗ್ತಾ ಇದ್ದೀನಿ. ಇವತ್ತು ನಮ್ಮ ಅಣ್ಣ ನನಗೆ ಬಿಟ್ಟು ಬರಕ್ ನಾಚ್ಕೊಂತವನೆ. ನೀನೇನು ಯಾವಾಗ ಅವಾಗ ಹೆಣ್ಣು ಹುಡುಗಿ ಆಗ್ತಾ ಇರ್ತೀಯೇನು? ಗಾಯ್ಸ್, ನಾನು ಸತ್ತೋಗ್ಬಿಟ್ಟೇನೆ. ಹಿಂಗೆಲ್ಲ ಮಾಡ್ಬೇಡ. ನಿನ್ನ ನೋಡಲೆಂದು ಮಾತನಾಡಲೆಂದು ಈ ಮೌನ ನಿನ್ನದೆಂದು. ಆಹಾ, ಎಂತ ಮಧುರ. ನಾಚಿಕೆ ಆಗ್ತದೆ ಎಂದು. ಗೈಸ್, ಹೇಗ್ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹೇಗ್ ಕಾಣಿಸ್ತಾ ಇದ್ದೀನಿ ಇವಾಗಲ್ಲ, ಇದು ರಿಮೂವ್ ಮಾಡಬೇಕು. ಅಲ್ಲಿ ಹೋದ್ಮೇಲೆ ನಾನು ವಿಡಿಯೋ ಶೂಟ್ ಮಾಡ್ತೀನಿ. ಸೊ ನೋಡಿ ಕೊನೆವರೆಗೂ, ಯಾರು ಮಿಸ್ ಮಾಡಬೇಡಿ ಗೈಸ್. ನಮ್ಮಮ್ಮ ಟಿಫನ್ ಮಾಡ್ತಾ ಇದ್ದಾರೆ, ನಾಷ್ಟ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಅಣ್ಣ ನಂಗೆ ಕರ್ಕೊಂಡು ಹೋಗ್ತಾರೆ. ನಾನು ಯಾವಾಗ್ಲೂ ಗೈಸ್ ಮಾತಾಡುವಾಗ ನಮ್ಮ ಅಣ್ಣ ಏನಾದ್ರೂ ಮಧ್ಯ ಆಡ್ತಾ ಇರ್ತಾನೆ. ನಂಗೆ ಹೆಂಗ್ ಬೇಜಾರಾಗುತ್ತಂದ್ರೆ, ಹೆಂಗ್ ಬೇಜಾರಾಗುತ್ತಂದ್ರೆ ಗಾಯ್ಸ್, ಈ ಲಿಫ್ಟಿಗೆ ಐತಲ್ಲ, ಲಿಫ್ಟ್ ಕೊಡೆ ನೋಡಿ ಹೆಂಗ್ ಕಾಣಿಸ್ತಾವಳೆ. ಕೊಡೆ ಕೊಬ್ಬರಿ ಮಿಠಾಯಿ ಬಿಂದಿಗೆ. ಸೊ ಗೈಸ್, ಇವಾಗ ಫಸ್ಟ್ ಹೋಗೋಣ ಅಂತ ಇಲ್ಲಿಂದ. ನಮ್ಮ ಅತ್ತಿಗೇನು ಬರ್ತಾ ಇದ್ದಾರೆ. ಇವ್ರ ಮನೆಗೆ ಬಂದ್ರೆ ಸಾಕು, ಅವ್ರ ಅಮ್ಮ ಮನೆಯಿಂದ ಬರೇ ಕೆಲಸ ಮಾಡ್ತಾ ಇರ್ತಾರೆ. ನೋಡಿ, ಇವಾಗ ಕೈಯಲ್ಲಿ ಏನಾದ್ರೂ ಒಂದು ಇಟ್ಕೊಂಡಿರ್ತಾರೆ. ಮಾಡ್ತಾ ಇರ್ತಾರೆ. ಸೊ ಗೈಸ್, ಯಾವ ತರ ಕಾಣಿಸ್ತಿದ್ದೀನಿ, ಇಯರಿಂಗ್ಸ್ ಯಾವ ತರ ಇದೆ ಅಂತ ನನಗೆ ಕಮೆಂಟ್ ಬಾಕ್ಸ್. ಸೊ ಇವಾಗ ಬನ್ನಿ ಗೈಸ್, ಹೋಗೋಣ. ಲೆಟ್ಸ್ ಗೋ. ಏನಾಗುತ್ತೆ ನೋಡೋಣ, ಯಾವ ತರ ಎಷ್ಟು ಟೇಕ್ಗಳು ತಗೊಂತೀನಿ ಏನು ಅಂತ ನೋಡೋಣ. ಯಾರು ಮಿಸ್ ಮಾಡಬೇಡಿ ಗೈಸ್. ಬನ್ನಿ ಇವಾಗ ಹೋಗೋಣ ಗೈಸ್. ನಾವು ಟಿಫನ್ ಮಾಡ್ಬೇಕು ಅಂತ ಆಚೆ ಹೋಗ್ತಿದೀವಿ. ನಮ್ಮ ಅಣ್ಣ ಫಸ್ಟ್ ನನ್ಗೆ ಎಲ್ಲ ಟಿಫನ್ ಮಾಡಿಸ್ಬಿಟ್ಟು ಆಮೇಲೆ ಶೂಟ್ ಮಾಡಕ್ಕಂತ ಕರ್ಕೊಂಡು ಹೋಗ್ತಾರೆ. ಆ ಪ್ಲೇಸ್ ಅಲ್ಲಿ ಬಿಟ್ಟಾದ್ಮೇಲೆ ಅವರು ಡ್ಯೂಟಿಗೆ ಹೋಗ್ತಾರೆ. ಇವತ್ತು ನಾನು ಮತ್ತೆ ನಮ್ಮ ಅತ್ತಿಗೆ ಇಬ್ರೇ ಬ್ಲಾಗ್ ಮಾಡೋದು. ಸೊ ಕೊನೆವರೆಗೂ ನೋಡಿ, ಯಾರು ಮಿಸ್ ಮಾಡಬೇಡಿ. ಫಸ್ಟ್ ಇಲ್ಲಿ ಊಟ ಮಾಡಕ್ ಅಂದ್ರೆ ಟಿಫನ್ ಮಾಡಕ್ಕಂತ ಹೋಗ್ತಾ ಇದೀವಿ. ಏನೇನ್ ಅನ್ನ ಇಲ್ಲ ಇಲ್ಲಿ, ಅಣ್ಣ ಏನೇನಿದೆ ಅಂತೆ ಮೇಡಮ್ ನೋಡಿ. ನಮ್ಮ ಹೋಟ್ಲಲ್ಲಿ ಏನೇನಿದ್ರೆ ಇಡ್ಲಿ ಇದೆ, ಪ್ಲೇನ್ ದೋಸೆ ಇದೆ, ಪಲಾವ್ ಇದೆ, ಆಮೇಲೆ ಕೈತೊಳಗೆ ನೀರಿದೆ. ಇವಾಗ ನನ್ಗೆ ಏನು ಬೇಡ, ನನ್ಗೆ ಪಲಾವ್. ನಿಮ್ಗೆ ಪಲಾವಾ? ಇಡ್ಲಿ ತಗೊಂಡ್ಬನ್ನಿ ನನ್ಗೆ. ಇಡ್ಲಿ ರವೆ ಇಡ್ಲಿನಾ? ಫಸ್ಟ್ 2 ಇಡ್ಲಿ ತರಲ್ಲ, ಸಿಂಗಲ್. ಒಂದ್ ಇಡ್ಲಿ ತಗೊಂಡ್ಬನ್ನಿ, ಸಿಂಗಲ್. ಚಿಕ್ಕ ಇಡ್ಲಿ ಇದೆ. ಒಂದ್ ಇಡ್ಲಿ ತಗೊಂಬ ಸಾಕು ನಂಗೆ. ತಟ್ಟೆ ಇಡ್ಲಿ ಹಾಫ್ ರೈಸ್ ತಗೊಳ್ಳಿ, ನಾನು ಒಂದ್ ಇಡ್ಲಿ ತಗೊಂಡ್ವಿ, ಅದ್ರಲ್ಲೇ ಅರ್ಧ ಗೈಸ್. ಕಂಜೂಸ್ ಅಲ್ಲ ಗೈಸ್, ನಾನು ಅಷ್ಟೊಂದ್ ತಿನ್ನಲ್ಲ, ಅದಕ್ಕೆ ಹೇಳ್ತೇನೆ. ನಾನು ಅಷ್ಟೊಂದ್ ತಿನ್ನಲ್ಲ, ನಾನ್ ಇರಕ್ಕಾಗಲ್ಲ. ಚೆನ್ನಾಗಿ ತಿಂತಾರಲ್ವಾ, ಅದಕ್ಕೆ. ಅದು ಬೇರೆ ಪಾಪು ಬೇರೆ ಇದೆ, ಅದಕ್ಕೆ. ಬೆಳಗ್ಗೆ ಇವತ್ತು ನಮ್ಮ ಅಣ್ಣನ್ ಮಗ ಬರ್ತಾನೆ. ಇನ್ನು ಎಷ್ಟು 1 ತಿಂಗಳು, ಇನ್ನು 1 ತಿಂಗಳು ಗೈಸ್. ಹೆಣ್ಣಾಗ್ಬೇಕು, ಎಲ್ಲರೂ ವಿಶ್ ಮಾಡಿ ಗೈಸ್. ನೋಡಿ, ನಿಮ್ಮ ಇಡ್ಲಿಯನ್ನು ಬಿಸಿ ಬಿಸಿ ಇತ್ತು, ತಣ್ಣಗಾಗ್ಬಿಟ್ಟಿದೆ. ತಿಂದು ನಮ್ಮನ್ನ ಮರೆತು ನಿರಾಶರಾಗದಿರಿ. ಮತ್ತೆ ಸಿಗೋಣ ಇಡ್ಲಿ ದೋಸೆಯಲ್ಲಿ ನಾಳೆ. ಗೈಸ್ ಬನ್ನಿ ಇವಾಗ ತಿನ್ನೋಣ. ಇಡ್ಲಿ ತಗೊಂಡ್ಬಂದಿದ್ದಾರಣ್ಣ, ಅಷ್ಟೇ ತಿಂದೆ, ಆಮೇಲೆ ಮಾತಾಡೋಣ ಗೈಸ್. ಇವಾಗ ಖಾಲಿ ಆಗಿದೆ ತಟ್ಟೆ. ತಿಂಡಿ ತಿನ್ಬಿಟ್ಟೆ ಫುಲ್ ಎಲ್ಲ ನನಗೆ. ಗೈಸ್, ನಂಗೆ ಇಡ್ಲಿ ಅಂದ್ರೆ ಇಷ್ಟ ಇಲ್ಲ ಗೈಸ್. ಸ್ವಲ್ಪ ಗಾಯ್ಸ್, ಇವ್ರು ತಿನ್ಬಿಟ್ಟು ನನಗೆ ಖಾಲಿ ತಟ್ಟೆ ಕೊಡ್ತಾರೆ. ಹೋಗ್ ಪಲಾವ್ ತಗೊಂಬರ ಕಳ್ಸಿದೀನಿ. ನಂಗೆ ಇಡ್ಲಿ ಅಂದ್ರೆ ಅಷ್ಟೊಂದು ಇಷ್ಟ ಇಲ್ಲ. ಮತ್ತೆ ಪಲಾವ್ ರೈಸ್ ಐಟಮ್ಸ್ ಇದ್ರೆ ತಿನ್ಕೊಂತೀನಿ. ದೋಸೆ ಆದ್ರೂ ತಗೋಬೇಕು ತಾನೆ.
ದೋಸೆ ಇಷ್ಟ ಇಲ್ಲ, ದೋಸೆ ಇಡ್ಲಿ ಮತ್ತೇನು ಕೇಳ್ದೆ ಫಸ್ಟೇ ತಗೋಬಾ ಅಂತ. ಸುಮ್ನೆ ಟೇಸ್ಟ್ ಮಾಡಕ್ ಅದ್ ನನ್ನ ಹತ್ರನೇ ಟೇಸ್ಟ್ ಮಾಡ್ಬೋದಿತ್ತಲ್ಲ ಒಂದ್ ಇಡ್ಲಿಯಲ್ಲಿ. ನೀವೇ ಹೇಳಿದ್ರಲ್ಲ ಅನ್ಬಿಟ್ಟು ನಾನು ಸುಮ್ನೆ ಅದೇ, ಅದಕ್ಕೆ ನಿಮ್ಗೆ ಅರ್ಧ ಎತ್ತಿ ಹಾಕ್ದೆ. ಏನ್ ಇವಾಗ ಪಲಾವ್ ತಗೊಂಡ್ಬರ್ತಾರೆ, ಪಲಾವ್ ತಿನ್ನೋಣ ಅಂತ. ಪಲಾವ್ ಇದು ಪ್ಲೂ. ಏನಿದು ವೈಟ್ ಕಲರ್ ಇದೆ? ವೈಟ್ ಕಲರ್ ಪಲಾವ್. ನಿನ್ನ ಹಲ್ಲು ಯಾಕೆ ವೈಟ್ ಕಲರ್ ಇದೆ? ನೀನು ಉತ್ತರ ಕರ್ನಾಟಕ ಸ್ಟೈಲ್ ಚೆನ್ನಾಗಿ ತಿಂದು 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 ರೂಢಿ ಅಲ್ಲ, ಇವೆಲ್ಲ ತಿಂದಿಲ್ಲಲ್ಲ. ಬೆಳಗ್ಗೆ ಖಾರ ಜಾಸ್ತಿ ಇರ್ಬೇಕು. ಚಟ್ನಿ ಖಾರನೇ ಇದೆ ಅಲ್ಲ. ಯಾವಾಗ ಅಲ್ಲಿಂದ ಚಟ್ನಿ ಖಾರ ಇಲ್ವಾ? ಸೊ ಗೈಸ್, ಇವಾಗ ಫೈನಲಿ ನಮ್ ನಾಷ್ಟ ಎಲ್ಲ ಆಗಿದೆ. ನಾಷ್ಟ ಆಗ್ಲಿ ಮೇಡಮ್, ಸ್ವಲ್ಪ ಬಿಲ್ ಹೇಳ್ತೀನಿ. ಏನಿಲ್ಲ, ನಾನು ಅದು ವಿಡಿಯೋ ಮಾಡಕ್ ತಗೊಂಡ್ ಬಂದಿರೋದು ಗೈಸ್. ನಮ್ಮ ಅಣ್ಣ ನೋಡಿ ಬಿಲ್ ಬರ್ಕೊಂತವನೆ. ಬರೆಯಪ್ಪ ಇಡ್ಲಿ. ಅದೆಲ್ಲ ಗೊತ್ತಿಲ್ಲ. ಎರಡು ಇಡ್ಲಿ. ಬರೆಯಪ್ಪ ಅದೇನ್ ಬರೀತೇನೆ. ಯಾರು ಬುಕ್ಕು? ಬರ್ತಾ ಇಲ್ಲ. ಎರಡು ಇಡ್ಲಿ, ಆಮೇಲೆ ಎರಡು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ದೋಸೆ ಏನು ಬರ್ದಿಲ್ಲ. ಆಟೋ ರಾಜ ಇವನು ಎಲ್ಲ ಬಿಟ್ಬಿಟ್ಟು ಬಿಲ್ ಮಾಡ್ತಾವ. ನಮ್ಮ ಅಣ್ಣ ನೋಡಿ ಎಷ್ಟು. ಹೋಟ್ಲಾ ಕೊಟ್ಬಿಡೋಣ ಬಿಡು. ನೆಕ್ಸ್ಟ್ ಹೋಟ್ಲ್ ಹಾಕೋಣ ಅಂತ ಗೈಸ್. ಇವಾಗ ಟೀ ಕುಡಿಯಕ್ ಹೋಗೋಣ ಅಂತ ಬನ್ನಿ ಗೈಸ್. ನಮ್ಮ ಅಣ್ಣ ಟೀ ತಗೊಂಡ್ ಬಂದಿದ್ದಾರೆ ಗೈಸ್. ಇದೇನ್ ಗೊತ್ತಾ, ಇದು ಈ ಮರ ಬಂದ್ಬಿಟ್ಟು ಅದೇ ಕಾಟನ್ ಬರುತ್ತಲ್ವಾ, ಹತ್ತಿ ಬರುತ್ತಲ್ಲ, ಅದು ನನ್ಗೆ ಗೊತ್ತೇ ಇರ್ಲಿಲ್ಲ. ಇಲ್ಲಿ ನೋಡಿ, ಇಲ್ಲೆಲ್ಲ ಬಿದ್ದಿದೆ, ಅದೇ ಮರದಿದು. ಇನ್ನೂ ಇದೆ ನೋಡಿ, ತೋರಿಸ್ತೀನಿ. ಇನ್ನು ತುಂಬಾ ಇದೆ ಗೈಸ್. ಇಲ್ಲಿ ನಾನು ಅನ್ಕೊಂಡಿರ್ಲಿಲ್ಲ, ನಮ್ ಬಾಬಿ ಹೇಳಿದ್ ಇವಾಗ ನಮ್ಮ ಅತ್ತಿಗೆ, ಇದು ಹತ್ತಿ ಅಂತೆ. ನೋಡಿ ಇಲ್ಲೆಲ್ಲ ಬಿದ್ದಿದೆ ಹತ್ತಿ. ಇಲ್ಲಿ ನೋಡಿ ಇನ್ನೂ ಬೇಜಾನಿದೆ, ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಹೆಂಗ್ ಬಿದ್ದಿದೆ. ಏನ್ ಅಂಕಲ್ ಇದು? ಇದು ಎಲ್ಲ ಬಿದ್ದಿದಲ್ಲ ವೈಟು ಹತ್ತಿನ? ಅದು ಅಲ್ವಾ? ಕಾಯ್ದದು ನಾನು ಹತ್ತಿ ಅನ್ಕೊಂಡೆ. ಅದೇ ತರ ಇದೆ, ಬಟ್ ಅದಲ್ವಂತೆ ಗೈಸ್. ನಾನು ಅದೇ ಅನ್ಕೊಂಡೆ, ಬಟ್ ಅದಲ್ವಂತೆ. ನೋಡಿ ಅಲ್ಲಿ ಚೆನ್ನಾಗಿದೆ, ಅಲ್ಲಿ ಹೋಗಿ ನೋಡೋಣ. ಫಸ್ಟ್ ಸಾಂಗ್ ಯಾವುದು ನಂಗೆ ಇಷ್ಟ ಆಗುತ್ತೋ ಅದ್ರ ಮೇಲೆ ಮಾಡ್ತೀನಿ ಗೈಸ್. ನಾನು ಇನ್ಸ್ಟಾಗ್ರಾಮಲ್ಲಿನೂ ಇದ್ದೀನಿ, ನನಗೆ ಫಾಲೋ ಮಾಡಿ. ಇಟ್ಸ್ ಮೀ ಸಾನು ಸೋನು ಅಂತ ಹಾಕಿ ನಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ ಎಲ್ಲ ಬರುತ್ತೆ, ನೋಡಿ, ಯಾರು ಮಿಸ್ ಮಾಡಬೇಡಿ. ನೋಡಿ ಗೈಸ್, ಚೆನ್ನಾಗಿದೆ. ಇದೇನಕ್ಕಂದ್ರೆ ಇಲ್ಲಿ ಅದೇ ಪಾರಿವಾಳ ಹಕ್ಕಿಗಳು ಯಾವ್ದಾದ್ರು ಬರುತ್ತಲ್ವಾ, ಬಂದ್ಬಿಟ್ಟು ನೀರು ಕುಡಿಯೋಕಂತ ಇಕ್ಕಿದ್ದಾರೆ ಇಲ್ಲಿ. ಈ ಪ್ಲೇಸ್ ಇಷ್ಟ ಆಯ್ತು, ಅಲ್ಲೊಂದು ವಿಡಿಯೋ ಮಾಡೋಣ ಅಂತೆ. ಗೈಸ್, ಏನ್ ಗೊತ್ತಾ, ಇಲ್ಲಿ ವಿಡಿಯೋ ಶೂಟ್ ಮಾಡಕಂತ ಬಂದಿದ್ದೆ. ಇಲ್ಲೆಲ್ಲ ಮಸ್ಕಿಟೋಸ್ ಎಲ್ಲ ಕಡಿತಾ ಇದೆ ನನ್ಗೆ. ನೋಡಿ, ರೆಡ್ ಆಗೋಗಿದೆ ಅಲ್ಲ ಬಾಬಿ? ತುಂಬಾ ನಿನ್ಗೇನು ಹಾಗೆ ಬರ್ತಾ ಇಲ್ಲ, ಸುಮ್ಮನೆ ಉದ್ದೆ. ನೋಡಿ ನೋಡಿ, ಎರಡು ಗೈಸ್, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು. ಯಾರು ಇಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ. ನಾನು ಕಾಲೇಜ್ ಹುಡುಗಿ ಆಗ್ಬಿಟ್ಟಿದ್ದೀನಿ. ನಾನು ಡಿಗ್ರಿ ಎಲ್ಲ ಫಿನಿಶ್ ಆಗ ಹೋಗಿದೆ, ಆದ್ರೂ ನಾನು ಬುಕ್ ಎತ್ಕೊಂಡೋಗ್ತಾ ಇದ್ದೀನಿ ಬಿಕಾಸ್ ರೀಲ್ಸ್ ಮಾಡಕ್ಕೆ. ವಾವ್ ಗೈಸ್, ಇಲ್ಲಿ ಸ್ಕೂಲ್ ಇದೆ ಗೈಸ್ ಇಲ್ಲಿ. ಅಲ್ಲಿ ಮುಂದೆ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಕಾಯಿಗಳಿದೆ, ಏನ್ ಕಾಯಿಗಳು ಅಂತ ನಂಗೆ ಗೊತ್ತಿಲ್ಲ, ನಾನು ತೋರಿಸ್ತೀನಿ ನೋಡಿ. ನೋಡಿ ಬಟ್ ಅದು ಏನ್ರದ್ದು ಕಾಯಿ ಅಂತ ಗೊತ್ತಿಲ್ಲ. ಇನ್ನು ಒಳಗಡೆ ಹೋಗ್ಬೇಕಾ? ಇಷ್ಟೇ ನಮ್ಮ ಗೈಸ್. ಏನ್ ಗೊತ್ತಾ, ಇಲ್ಲೆಲ್ಲ ಮನೆಗಳು ತುಂಬಾ, ಅಂದ್ರೆ ಲೈಕ್ ಇವಾಗ ಹೆಂಗಿದೆ ಗೊತ್ತಾ, ಇದು ನಂದಿ ಹಿಲ್ಸ್ಗೆ ಹೋಗ್ತಿರಲ್ವಾ, ಆ ತರ ಕಾಣಿಸ್ತಿದೆ ಈ ರೋಡ್ ಫುಲ್ಲು. ಇನ್ನೊಂದೇನು ಗೊತ್ತಾ, ಇಲ್ಲಿ ದೇವಸ್ಥಾನ ಇದೆ, ಮೊದಲು ಇರಲಿಲ್ಲ. ಇಲ್ಲಿ ಒಳಗಡೆ ಒಂದು ದೇವಸ್ಥಾನ ಇದೆ, ಪ್ರಶಾಂತವಾಗಿದೆ ಗೈಸ್. ಯಾರಿಗಾದ್ರೂ ಟೆನ್ಷನ್ ಇದ್ರೆ ಇಲ್ಲಿ ಬಂದು ಎಲ್ಲ ಕುತ್ಕೊಂಡು, ಟೆನ್ಷನ್ ಇದ್ರೆ ಆರಾಮಾಗಿ ಟೆನ್ಷನ್ ಎಲ್ಲ ದೂರ ಹೋಗುತ್ತೆ, ಆ ಥರ ಇದೆ ಇಲ್ಲಿ. ನಂಗೆ ಈ ಥರ ಪ್ಲೇಸಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಯಾರಿಗಾದ್ರೂ ಮನೇಲಿ ತುಂಬ ಟೆನ್ಷನ್ಸ್ ಆದರೆ ಈ ಥರ ಬಂದು ಕುತ್ಕೊಂಡ್ಬಿಡ್ಬೇಕು.
ಇನ್ನೇನ್ ಮತ್ತೆ ನ್ಯಾಚುರಲ್ ಗಾಳಿ ಗಾಳಿ ಗೈಸ್ ಗಾಳಿ ಅದು ಗಾಳಿ ಗಾಳಿ ಅಂತವ್ರೆ. ನೇಚರ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಇಲ್ಲಿರೋ ಪ್ರಾಣಿಗಳು. ಗೈಸ್ 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 ಅಂಬಾನಿ ಆಟೋ ನೋಡ್ತೀರಾ? ನೋಡಿ ಹಾರಿ ಹೋಗೋ ಈ ಬಂತಿಂದಿರ್ ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡು ಮಾತಾಡ್ತವ್ರೆ. ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ನಂಗೆ ಈ ತರ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಅಲ್ಲೆಲ್ಲ ತುಂಬಾ ಇಷ್ಟ ಆಗುತ್ತೆ. ಬಟ್ ಊರ್ ಕಡೆ ನಾವು ಸಿಟಿದಲ್ಲಿ ಇದೀವಲ್ಲ, ಬೆಂಗಳೂರಿಗೆ ಹೋಗಿ ಸೆಟ್ ಆಗ್ತೀವಿ ಅಂದ್ರೆ ಆಗಲ್ಲ. ನನಗೆ ಈ ತರ ಇದ್ಬಿಟ್ಟು ಬೆಂಗಳೂರಲ್ಲಿ ಈ ತರ ಇದ್ರೆ ಚೆನ್ನಾಗಿರೋದು. ಬಟ್ ಇದೇ ತರ ಮನೆ ಎಲ್ಲ ಇರ್ಬೇಕು, ಈ ತರ ಮರ ಗಿಡಗಳೆಲ್ಲ ಇರ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಜಾಬ್ ಇರ್ಬೇಕು, ಪ್ರಾಡಕ್ಟ್ ಕೊಡ್ತಾರೆ. ನೀನ್ ಪೊಲೀಸ್ ಆಗ್ಬೇಕು. ಅಷ್ಟು ದೊಡ್ಡ ಜಾಬ್ ಬೇಡ, ನಾನು ಯೂಟ್ಯೂಬರ್ ಆಗಬೇಕು. ನನ್ಗೇನು ಗೊತ್ತಾ ದೊಡ್ಡ ಆಸೆ, ನಾನು ಎಲ್ಲ ನಮ್ಮ ಫ್ರೆಂಡ್ಸ್ಗಳೆಲ್ಲ ಇವಾಗ ಒಬ್ರೊಬ್ರು ಒಂದೊಂದು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಡ್ರೀಮ್ ಇರೋದು ನಾನು ಒಳ್ಳೆ ಒಂದು ಯೂಟ್ಯೂಬರ್ ಆಗಬೇಕು. ಅಂದರೆ ಒಂದು ಚಿಕ್ಕ ಯೂಟ್ಯೂಬರ್ ಆದರೂ ಪರವಾಗಿಲ್ಲ, ಇದು ಜನರ ಮನಸ್ಸನ್ನ ಗೆಲ್ಲಬೇಕು ಅನ್ನೋ ಒಂದು ಆಸೆ ಇದೆ. ಜನಗಳ ಪ್ರೀತಿ ಗೆಲ್ಲಬೇಕು, ಅವ್ರ ಮನಸ್ಸು ಗೆಲ್ಲಬೇಕು, ನಿಮ್ಮೆಲ್ಲ ಮನಸ್ಸೆಲ್ಲ ನಾನು ಗೆಲ್ಲಬೇಕು. ನಾನು ಒಳ್ಳೆ ಯೂಟ್ಯೂಬರ್ ಆಗಬೇಕು. ನಾನು ಯೂಟ್ಯೂಬರೇ ಆಗಬೇಕು, ನನ್ನ ಜಾಬೇ ಅದಾಗಿರಬೇಕು ಅಂತ ನನಗೊಂದು ಅದು ಡ್ರೀಮ್ ಇದೆ. ಸೊ ಅದು ನಾನು ಅದು ಫುಲ್ಫಿಲ್ ಮಾಡೋವರೆಗೂ ನಾನು ಬಿಡೋದೇ ಇಲ್ಲ ಗೈಸ್. ಎಷ್ಟೇ ಕಷ್ಟ ಬರಲಿ ನಾನು ಯೂಟ್ಯೂಬ್ ಮಾತ್ರ ನಾನು ಬಿಟ್ಕೊಡಲ್ಲ. ಯಾರು ಏನೇ ಆಗಲಿ, ಯಾರು ಏನೇ ಮಾತಾಡಲಿ, ಯೂಟ್ಯೂಬ್ ಮಾತ್ರ ನಾನು ಬಿಟ್ಕೊಡಲ್ಲ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ. ಅದೇ ನನ್ನೊಂದು ಜಾಬ್ ಆಗೋಗಿದೆ. ಅದು ಒಳ್ಳೆ ಜಾಬ್ ಥರನೇ. ಬಟ್ ನನ್ನ ಮನೆಯವ್ರು ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಇರಲ್ಲ. ಆ ಕಾರಣಕ್ಕೋಸ್ಕರ ನಾನು ಇದು ಯೂಟ್ಯೂಬ್ ಎಲ್ಲ ಮಾಡ್ತಾ ಇರೋದು. ನಾನು ಹೇಳಿದ್ದೆ ಸಹ ನಮ್ಮ ಮನೇಲಿ ನಾನು ಯೂಟ್ಯೂಬರ್ ಆಗಬೇಕು ಅಂತ. ಸರಿ ಅಂದ್ಬಿಟ್ಟು ನನಗೂ ಐಫೋನ್ ಕೊಡಿಸಿದ್ರು. ಸರಿ ಆಯಿತು ಮಾಡುಮ, ಏನೋ ಒಂದು ಮಾಡು ಜೀವನದಲ್ಲಿ ಅಂತ ಹೇಳಿದ್ದಾರೆ. ಯಾರೆಷ್ಟೇ ನನ್ನ ಹಿಂದೆ ಮಾತಾಡ್ಕೊಳ್ಳಿ, ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಲ್ಲ. ನಾನು ಯೂಟ್ಯೂಬರ್ ಆಗಬೇಕಷ್ಟೇ, ಹಾಗೇ ಆಗ್ತೀನಿ. ನಾನು ಒಂದು ಹೋಪ್ ಇದೆ. ಇವತ್ತು ಈ ಮಾತು ಹೇಳ್ತಿದ್ದೀನಿ, ನೋಡೋಣ ನಾನು ಎಲ್ಲಿವರೆಗೂ ತಲುಪ್ತೀನಿ ಅಂತ. ಗೈಸ್ ಇಲ್ಲಿ ನೋಡಿ ಹೆಂಗಿದೆ ಇದು ಕಲ್ಲು. ಮೊಸಳೆ ಅನ್ಕೊಂಡ್ಬಿಟ್ಟೆ ಗೈಸ್ ನಾನು. ಇದನ್ನು ಸಡನ್ನಾಗಿ ನೋಡಿ ಹಂಗೆ ಇದೆ ನೋಡಿ ಕಲ್ಲದು. ಇಲ್ಲೆಲ್ಲ ಚೆನ್ನಾಗಿರುತ್ತಲ್ಲ ವೀಡಿಯೋಸ್ ಮಾಡೋಕ್ಕೆ. ಗೈಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ. ಇಲ್ಲಿ ಹಿಂದೆಯಿಂದ ಈ ಥರ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ಎಷ್ಟು ದೂರ ಇದೆ, ಇನ್ನೂ ಏನಿರ್ಬೋದು ಮುಂದೆ, ಹೋಗೋಣ ಅನ್ನೋ ಥರ ಫೀಲ್ ಆಗುತ್ತೆ ನಂಗೆ ಅದೇ ಥರ ಅನಿಸೋದು. ಪಾಪ ಅವ್ರಿಗೆ ಫುಲ್ ಸುಸ್ತಾಗ್ತಿದೆ. ಗೈಸ್ ಅಲ್ಲೊಂದು ದೇವಸ್ಥಾನ ಇದೆ ಗೈಸ್ ನೋಡಿ, ಅಲ್ಲಿ ಒಳಗಡೆ ಇದೆ. ಮೇ ಬಿ ನಿಮಗೆ ಕಾಣಿಸ್ತಾ ನೋಡಿ ಅಲ್ಲಿ ಅದೊಂದು ದೇವಸ್ಥಾನ ತುಂಬ ಚೆನ್ನಾಗಿದೆ. ಅಯ್ಯೋ ಗೈಸ್ ಕಾಗೆ ಸೆತ್ತಾಗ್ಬಿಟ್ಟಿದೆ ಅಲ್ಲಿ, ಹೆಂಗ್ಸ ತಂಗುತ್ತಿದೆ. ಇಲ್ಲಿ ಏನು ಇಲ್ವಲ್ಲ ಆ ಥರದ್ದು. ಎಷ್ಟು ಚೆನ್ನಾಗಿದೆ. ಎಲ್ಲ ಕಾಡು ಮಧ್ಯ ಇದು ಒಳಗಡೆ ಒಂದು ಮನೆ. ಇಲ್ಲೆಲ್ಲ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ನಂಗೆ ಈ ಥರ ತುಂಬ ಇಷ್ಟ. ನನಗೆ ಒಂದು ಕಾಮನ ಬಿಲ್ಲುದಲ್ಲಿ ಒಂದು ಇದಿದೆ, ಒಂದು ಮೂವಿ ಕಾಮನ ಬಿಲ್ಲು ಅಂತ ಮೂವಿ ಇದೆ. ಹೋಗ್ತಾರೆ ಅಂದರೆ ಹುಚ್ಚ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಓಡೋಗ್ತಾರೆ. ಅವ್ರ ಹಳೆ ಮನೆಗೆ ಹೋಗ್ಬಿಟ್ಟು ನೋಡ್ತಾರೆ. ಗೊತ್ತಿಲ್ಲ ನನಗೆ ಅವರು ಯಾರಂತ. ಹೀರೋಯಿನ್ ಇದಾರಲ್ವಾ ಅವರು ಈ ಥರ ಒಂದು ಹಳೆ ಮನೆಗೆ ಹೋಗ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ನಂಗೆ ಅದು ಅಂಥ ಪ್ಲೇಸಸ್ ಹಳೆ ಮನೆಗಳಂದ್ರೆ ತುಂಬ ಇಷ್ಟ. ಐ ಥಿಂಕ್ ನನಗೆ ಅದಕ್ಕೆ ಏನಾದರೂ ಹೋದ ಜನ್ಮದಲ್ಲಿ ಏನಾದರೂ ಇರ್ಬೋದೇನೋ ಕನೆಕ್ಷನ್. ಯಾವಾಗ ನೋಡಿದ್ರೆ ಬರೇ ಹಳೆ ಮನೆಗಳೇ ಇಷ್ಟಪಡೋದು ನಾನು. ಎಲ್ಲ ತುಕ್ಕಿರ್ತಿರುತ್ತಲ್ಲ ಇಷ್ಟು ದೊಡ್ಡ ಕಾಡಿದೆ, ಬಟ್ ಇಲ್ಲಿ ತಿನ್ನಕ್ಕೆ ಏನಿಲ್ವಲ್ಲ, ಅದೇ ಬೇಜಾರ. ಇದಿಷ್ಟು ದೊಡ್ಡ ಕಾಡೆಲ್ಲ ಇದೆ, ತಿನ್ನಕ್ಕೆ ಏನು ಸಿಗ್ತಾ ಇಲ್ವಲ್ಲ ಅಂತ ಹೇಳ್ತವ್ರೆ ನಮ್ಮ ಬಾಬಿ. ಏನ್ ಗೊತ್ತಾ ಬಾಬಿ, ಹುಲಿ ಬರ್ತಿದೆ ಗೈಸ್ ನೋಡಿ. ಟೈಗರ್ ಗೈಸ್ ಬಂತು ಹುಲಿ ಬಂತು ಗೈಸ್. ಅಂದ ತಕ್ಷಣ ನಮ್ಮ ಬಾಬಿ ಎದ್ಕೊಂತಾರೆ ಎಲ್ಲಿ ಅಂತೆ. ಇಲ್ಲಿ ಇಷ್ಟೊಂದು ಜನ ಇರ್ತಾರೆ, ಎಲ್ಲಿಂದ ಬರುತ್ತೆ ಹೇಳಿ. ಇಲ್ಲ ಇದೆ. ವಾವ್ ಗೈಸ್ ಚೆನ್ನಾಗಿದೆ ನೋಡಿ. ಹಿಂಗಿರ್ಬೇಕಿದ್ರೆ ನನ್ನ ಲೈಫ್ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರ್ಬೇಕು. ಅಂದ್ರೆ ನನ್ಗೇನ್ ಗೊತ್ತಾ ಗೈಸ್, ನಮ್ಮ ಎಲ್ಲ ಅಂದ್ರೆ ಇವಾಗ ನಾವು ಎಲ್ಲ ನಮ್ಮ
ಒಂದ್ ನಿಮಿಷ. ನಿಂಬೆಹಣ್ಣು ನೋಡು, ಮರ ಇದಿಲ್ಲ, ಎಲೆಗಳಿಲ್ಲ, ಹಾ ಗೈಸ್ ನೋಡಿ, ನಿಂಬೆಹಣ್ಣು ಮಾತ್ರ ಬಿಟ್ಟಿದೆ. ಈ ಮರಕ್ಕೆ ಇದಿಲ್ಲ ನೋಡಿ, ಸೊಪ್ಪೇನು ಇಲ್ಲ, ಎಲ್ಲ ನಿಂಬೆಹಣ್ಣುಗಳು ಬಿಟ್ಟಿದೆ ನೋಡಿ, ಅಲ್ಲಿ 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 ಎಲ್ಲ. ವಾವ್, ಒಟ್ಟ ಲಾಜಿಕ್ ಮ್ಯಾಜಿಕ್. ವಾವ್ ಗೈಸ್, ಇದು ನೋಡಿ ಚೆನ್ನಾಗಿದೆ ಮನೆ. ಇಲ್ಲಿ ಹಿಂಗೆ ಗೇಟು ಒಳಗಡೆ ಹೋದ್ರೆ ಅಲ್ಲೆಲ್ಲ ಏನಾದ್ರು ಕಾರ್ ಪಾರ್ಕಿಂಗ್ ಮಾಡ್ಬೋದು. ಈ ಥರ ಮನೆ ಇರಬೇಕು. ಯಾಕೆ ನಾನು ಇಷ್ಟೊಂದು ಸೈಕೋ ಥರ ಆಡ್ತಿದ್ದೀನಿ ಅಂತ ಗೊತ್ತಾಗ್ತಿಲ್ಲ. ನನ್ಗೆ ಯಾಕೆ ಈ ಥರ ಎಲ್ಲ ಇಷ್ಟ ಆಗುತ್ತೆ ಅಂತಲೂ ಗೊತ್ತಾಗ್ತಿಲ್ಲ. ದೊಡ್ಡ ಕಾಡೈತೆ, ಒಂದು ಮಾವಿನಕಾಯ, ಓ, ನೀವು ಬೆಳೆಸಿ ಅದೆಲ್ಲ ಏನಕ್ಕೆ ಬೆಳೆಸ್ತಾರೆ ಇಲ್ಲಿ? ಸಿಗಬೇಕಾನೆ ತಿನ್ನಕ್ಕ? ಏನ್ ಮತ್ತೆ ಏನೋ ನಮ್ಮಂತವ್ರು ಬರ್ತೀವಪ್ಪ. ಗೊತ್ತೆ, ನಮ್ಮಂತಾರು ಬರ್ತಾರ ಅನ್ಬಿಟ್ಟೆ ಗೈಸ್ ಈ ಥರ ಎಲ್ಲ ಹಾಕಲ್ಲ. ಸ್ವಲ್ಪ ಪುಣ್ಯ ಸಿಗ್ತದ ಅವ್ರಿಗೂ. ನೋಡಿ, ನಿಮ್ಮ ಅಣ್ಣಂಗೆ ನಾನು ಪುಣ್ಯ ಅಂದ್ರೆ ನಿಮ್ಗೇನು ಒಂದು ಆಸೆ ಗೊತ್ತಾ? ನಾನು ಅವಣ್ಣ ಯಾರೋ ಹೋಗ್ತವ್ರೆ, ಹಿಂಗ್ ನೋಡ್ಕೊಂಡು ಹೋಗ್ತವ್ರೆ ಗೈಸ್. ಫಾಲೋವರ್ ಆದ್ರೂ ಆಗಿರ್ಬಾರ್ದೆ. ಇಲ್ಲ, ಅದು ಟೈಮ್ ಬರುತ್ತೆ ಗೈಸ್. ನಂಗಂತೂ ಪಕ್ಕ ಹೋಪ್ ಇದೆ, ಅದು ಒಂದು ಟೈಮ್ ಬರುತ್ತೆ. ನಾನು ಇವತ್ತು ಚಿಕ್ಕ ಬ್ಲಾಗರ್ ಆಗಿರ್ಬೋದು, ಯಾರಿಗೂ ಗೊತ್ತಿಲ್ದಿರ್ಬೋದು. ಒಂದು ಮಿನಿಮಮ್ ಅಂದರೆ ಒನ್ ಡೇಗೆ ನಾನು 50 ಜನ ಸಬ್ಸ್ಕ್ರೈಬರ್ಸ್ ಆದರೂ ನೋಡ್ತಾರೆ. ನಾನು ತುಂಬ ಅದೃಷ್ಟವಂತನೇ ಹೇಳ್ಕೊತೀನಿ. ಅಂದರೆ ತುಂಬ ಖುಷಿನೂ ಆಗುತ್ತೆ. 50 ಮೆಂಬರ್ಸ್ ನೋಡಬೇಕಂದ್ರೆ ಅದೆಷ್ಟು ದೊಡ್ಡ ಮಾತು ಗೊತ್ತಾ ಗೈಸ್. 50 ಜನ ಅಂದರೆ ತುಂಬ ಆಯಿತು. ಸೊ ಆದ್ರೂ ನನಗೇನೋ ಒಂಥರ ಖುಷಿ ಆಗುತ್ತೆ. ಅಷ್ಟು ಜನ ಮನ್ಸು ಗೆಲ್ಲಿದ್ದೀನಲ್ಲ ಅನ್ನೋ ಒಂದು ಖುಷಿನೂ ಇದೆ. ಇವತ್ತು ಚಿಕ್ಕ ಬ್ಲಾಗರ್ ಆಗಿರ್ಬೋದು, ಮುಂದೆ ಒಂದಿನ ನಾನು ದೊಡ್ಡ ಬ್ಲಾಗರ್ ಆಗ್ತೀನಿ ಅನ್ನೋ ಒಂದು ಹೋಪ್ ಇದೆ. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ದಿನ ತೊಗೊಳ್ಳಿ, ಎಷ್ಟೇ ಟೈಮ್ ಆಗಲಿ ಪರವಾಗಿಲ್ಲ, ನಾನು ದೊಡ್ಡ ಬ್ಲಾಗರ್ ಆಗೇ ಆಗ್ತೀನಿ ಅನ್ನೋ ಒಂದು ಹೋಪ್ ಇದೆ. ಆಗ್ತೀನಿ ಸಹ, ಬಿಡೋದಿಲ್ಲ. ನನಗೆ ಎಷ್ಟೇ ಕಷ್ಟ ಬಂದು ನನಗೆ ಅಳು ಬಂದರೂ ಪರವಾಗಿಲ್ಲ, ನಾನು ಬಿಟ್ಕೊಡಲ್ಲ. ಗೈಸ್ ಇಲ್ಲಿ ನೋಡಿ, ಮರ ಎಷ್ಟು ಚೆನ್ನಾಗಿದೆ. ಎಷ್ಟು ವರ್ಷದ್ದೋ ಇದು, ನಾನು ಹುಟ್ಟೇ ಇರಲಿಲ್ಲ ಅನಿಸುತ್ತೆ. ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಬೆಳಗ್ಗೆ ಜಾಗಿಂಗ್ ಎಲ್ಲ ಬರ್ತಾರೆ. ಮರಗಳು, ಇಲ್ಲಿ ಕುತ್ಕೊಳ್ಳೋಕ್ಕೆ ಪ್ಲೇಸು ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಗೈಸ್. ನಮ್ಮ ಅತ್ತಿಗೆ ಬೇರೆ ಪಾಪ ನನಗೋಸ್ಕರ ಅಂತ ಬಂದಿದ್ದಾರೆ. ಸ್ವಲ್ಪ ಅವರು ರೆಸ್ಟ್ ಮಾಡಲಿ ಕುತ್ಕೊಂಡಿಲ್ಲಿ. ಮಾಡೋಣ, ಬಟ್ ಏನೂ ಸಿಗ್ತಾ ಇಲ್ಲ ನಂಗೆ ತಿನ್ನಕ್ಕೆ ಅಂತ ನೋಡ್ತೀನಿ. ಅವ್ರಿಗೆ ಹೊಟ್ಟೆ ಬೇರೆ ಹಸಿತಾ ಇದೆ ಅಂತೆ. ಗೈಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗೆಲ್ಲ ಯಾರ್ಯಾರು ನೋಡ್ತೀರಾ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಆಮೇಲೆ ಇದು ಕೈ ತುಂಬ ನೋವಾಗ್ತಿದೆ ಗೈಸ್ ಈ ಥರ ಹಿಡ್ಕೊಂಡು. ಚಿಗುರುನೂ ಬಿಟ್ಟಿಲ್ಲ. ಸೊ ಬನ್ನಿ ಗೈಸ್, ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ. ವಿಡಿಯೋ ಮಾಡ್ತಾಯಿದ್ರಿ, ನಮ್ಮಣ್ಣ ನೋಡಿ ಎಷ್ಟು ಬೇಗ ಬಂದ್ಬಿಟ್ಟ. ಯಾಕೆ ಬಂದ ನಮ್ಮಣ್ಣ ಕೇಳೋಣ ಇರಿ. ಅಲ್ಲ, ನೀನೇನಕ್ಕೆ ಬಂದೆ? ಏನು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯಾ? ನಿಧಾನ ನಾವೇನು ಮಾಡ್ತೀರಿ ಅಂತ ಬಂದಿದ್ಯಾ ತಾನೇ? ನಂಗೆ ಗೊತ್ತು. ನಿಧಾನ ಗೈಸ್. ನಮ್ಮ ಅಣ್ಣ ನಂಗೆ ಹೇಳ್ದಕ್ಕೆ ಒಂದು ಕಾಲು ಮಾಡಿಲ್ಲ ಗೈಸ್ ನಮಗೆ. ನಾನಿಲ್ಲಾರ್ದೆ ಇಲ್ಲಾರ್ದೆ ಜೋರಾಗಿ ಹೇಳಿಲ್ಲ ನಾವ ಇಲ್ಲ ನನ್ನ ಹತ್ರ. ನೀನಿಲ್ಲಾರ್ದೆ ನಾನಿಲ್ಲಾರ್ದೆ ಈ ಪ್ರಪಂಚ ಇಲ್ಲ, ಪ್ರಪಂಚನೇ ಇಲ್ಲ. ಪ್ರಪಂಚ ಇದೆ ಬಟ್ ನಾವಿರಲ್ಲ ಅಷ್ಟೇ. ಪ್ರಪಂಚ ಯಾವಾಗ್ಲೂ ಇರುತ್ತೆ, ನಾವುಗಳು ಇರಲ್ಲ ಅಷ್ಟೇ ಗೈಸ್. ಮೇಲೆ ಹೋಗ್ಬಿಡ್ತೀವಿ, ಮೇಲೆ ಹೋಗಿ ಇಲ್ಲ. ಏ ಅಣ್ಣ, ನಮ್ಗೆ ವಿಡಿಯೋ ಮಾಡು, ನಮ್ ಬಾಬಿ ಹಿಂಗಿಂಗ್ ಅಲ್ಲ. ಅದಕ್ಕೆ ನಾವು ಉಣ್ಣಕಂತಾನೆ ತಂದಿದೀವ್ರಿ. ನೀವು ಏನ್ ಸ್ಪೆಷಾಲಿಟಿ ಹೇಳ? ಏನು ನಾನು ಹೇಳಲ್ಲ, ತೋರಿಸ್ತೀನಿ. ನಾವ್ ಎಷ್ಟು ಜವಾಬ್ದಾರಿ ಕೆಲಸ ಮಾಡ್ತೀವಿ. ನೀನ್ ಮಾಡ್ತೀಯ, ಅದಕ್ಕೆ ಹುಡುಗರು ಅಂತ ಹೇಳೋದು. ಅದಕ್ಕೆ ಚಪ್ಪಾಳೆ ಅಂತ ಹೇಳೋದು ನೀವು. ಇಲ್ಲ ಗೈಸ್, ಹೊಡಿಬೇಡಿ. ಹುಡುಗರು ಯಾವತ್ತು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರ. ಹ್ಮ್, ನೋಡ ಎಷ್ಟು ಜವಾಬ್ದಾರಿಯಿಂದ ಗೊತ್ತಾರಲ್ಲಿ. ಸುಮ್ಮನೆನಾ? ಇಲ್ಲಿ ಈ ಮರ ಅವಾಗಿಂದ ಸೌಂಡ್ ಮಾಡ್ತಿದೆ. ನಂಗೆ ಏನ್ ಭಯ ಆಗ್ತಿದೆ ಗೊತ್ತಾ? ಎಲ್ಲಿ ಮೇಲಿಂದ ಕೆಳಗಡೆ ಬಿದ್ದೋಗ್ಬಿಡುತ್ತೋ ಅನ್ನೋ ಹತ್ರ ಭಯ ಆಗ್ತಿದೆ. ಇವಾಗ ಗೈಸ್ ಒಂದು ವಿಡಿಯೋ ಮಾಡೋಣ. ನಮ್ಮ ಅಣ್ಣಗೆ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿಸ್ಕೊಂತೀನಿ. ಒಂದು ವಿಡಿಯೋ ತಗೊಳೋದಿದೆ ಇನ್ಸ್ಟಾಗ್ರಾಮ್ಗೋಸ್ಕರ. ಏನ್ ಜಾನ ಬಂದಿದ್ಯಲ್ಲ, ಏನ್ ತಂದಿದ್ಯಾ, ಏನ್ ಸ್ಪೆಷಲ್? ನಮ್ಮ ಅತ್ತಿಗೆಗೆ ತಿನ್ನೋದೇ ಚಿಂತೆ ಬಿದ್ದ್ಬಿಟ್ಟಿದೆ ಗೈಸ್. ಮತ್ತೆ ನನ್ಗೆ ನನ್ ಪಾಪಗ್ ಹೊಟ್ಟೆ ಹಸಿತೈತಪ್ಪ. ಇವಾಗವರೆಗೂ ಒಂದ್ 5 ಟೈಮ್ ನಂದು ಊಟನೇ ಆಗೋಗಿರೋದು ಗೊತ್ತಾ. ಪಾಪ ಸುಮ್ನೆ ಕರ್ಕೊಂಡ್ ಬರ್ಬಾರ್ದಾಗಿತ್ತು ಗೈಸ್ ನಾವು. ಹಂಗೇನಿಲ್ಲ, 5 ಟೈಮ್ ಆಗೋದು. ಆದ್ರೆ ನಿಮ್ದೊಂದು ಒಳ್ಳೆ ಜಾಗಿಂಗ್ ಐತಲ್ವಾ, ವಾಕ್ ಎಲ್ಲ ಮಾಡಿದ್ರು, ಜಾಗಿಂಗ್ ಮಾಡಿಲ್ಲ, ಮೈಂಡ್ ಫ್ರೀ ಆಯ್ತು, ಮೈಂಡ್ ಸಿಕ್ಕಾಪಟ್ಟೆ ಫ್ರೀ ಆಯ್ತು, ಆಮೇಲೆ ರಿಲೀಫ್ ಆಯ್ತು, ಆಮೇಲೆ ಊಟ ಆಯ್ತು. ನಮ್ಮಣ್ಣ ನೋಡಿ ಚೆನ್ನಾಗಿ ಜೋಡ್ ಸಿಗ್ತಾನೆ. ಆದ್ಮೇಲೆ ನನ್ ಕೆಲ್ಸ ಪರ್ಫೆಕ್ಟ್ ಆಗಿ ಮಾಡ್ಕೊಡ್ತಾನೆ ನಮ್ಮಣ್ಣ. ಸೊ ಗೈಸ್ ಬನ್ನಿ ಇವಾಗ ಒಂದು ರೀಲ್ಸ್ ಮಾಡ್ಕೊಂಡು ಮತ್ತೆ ಮಾತಾಡೋಣ ಅಂತ.
ಊಟ ತಗೊಂಡ್ ಬಂದಿದ್ದಾರೆ, ಇವಾಗ ಊಟ ತಿನ್ನಕಂತ ರೆಡಿ ಆಗೋರೆ. ನೋಡ್ರಿ ಲೈಫ್ ಅಲ್ಲಿ ಏನೋ ಮರ್ತ್ಬೋದು, ಮರ್ತ್ ಹೋಗ್ಬೋದು ಏನಾದ್ರು. ಈ ಊಟ ಐತಿಲ್ಲ, ಊಟ ಮರೆಯಬೇಡ್ದು. ಊಟ ಅಂತ ಗೈಸ್, ತಲೆ ಊಟ ಮಾಡೋಣ. ಗ್ಯಾಸ್ಟ್ರಿಕ್ ಆಗಿ ತಲೆನೋವು ಬಂದು ಹೊಟ್ಟೆ ಉಬ್ರಾಗಿ ನೆಗದ್ ಬಿದ್ದು ಹೋಗ್ಬಿಡ್ತೀರಿ ಡಾಕ್ಟರ್ ಹತ್ರ ಹೋಗಿ. ಅದು ನಿಜಾನ ಗೈಸ್. ಫಸ್ಟ್ ಊಟ ಮಾಡೋಣ ಅಂತೆ, ಸೊ ಮತ್ತೆ ಮುಂದೆ ಮಾತಾಡೋಣ ಅಂತೆ ಗೈಸ್. ಇವತ್ತಿನ ಬ್ಲಾಗ್ ನಿಮ್ಗೆ ಹೇಗನ್ಸ್ತು ಅಂತ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಅಂತೆ. ಅಲ್ಲಿವರೆಗೂ ಬೈ ಬೈ ಗೈಸ್.